ನಾನಿವತ್ತು ಹಾವೇರಿ ನಗರದ ಐತಿಹಾಸಿಕ ಹೆಗ್ಗೆರೆ ಕೆರೆ ಹತ್ರ ಇದ್ದೇನೆ. ಪ್ರಮುಖವಾಗಿ ನನ್ನ ಶಂಕರ್ ತೋರಿಸ್ತಾ ಹೋಗ್ತಾರೆ. ಇದೇನು ಕಾಣ್ತದೆ ಹೆಗ್ಗೆರೆ ಕೆರೆ. ಇದು ಬೇಸಿಗೆ ಕಾಲದಲ್ಲಿ ಹಾವೇರಿ ನಗರದ ಜನರಿಗೆ ನೀರು ಉಣಿಸುವಲಿಕ್ಕೆ ಇರುವಂಥ ಏಕೈಕ ಕೆರೆ ಅಂದರೆ ಈ ಹೆಗ್ಗೆರೆ ಕೆರೆ ಅನ್ಬೋದು. ಇದು ಚೋಳರ ಕಾಲದಲ್ಲಿ ಸರಿಸುಮಾರು 1250 ಎಕರೆಯಷ್ಟು ಇತ್ತು ಅಂತ ಹೇಳಾಗ್ತದೆ. ತದನಂತರ ಒಂದಿಷ್ಟು ಜನ ಹೇಳೋ ಪ್ರಕಾರ 950 ಎಕರೆ ಇತ್ತು ಅಂತೇಳಿ 3 ಉತ್ತಾರಗಳು ಇದು ಹುಟ್ಕೊಂಡಿರುವಂಥದ್ದು. ಆದರೆ ಈ ಕೆರೆಯನ್ನು ಒತ್ತುವರಿ ಮಾಡ್ತಾ ಇದ್ದಾರೆ. ಹೀಗಾಗಿ ಸದ್ಯ 3 ಭಾಗಗಳಾಗಿ 210, 19 ಎಕರೆ ಲೆಕ್ಕದಲ್ಲಿ ಕೆರೆ ತೋರಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಸರ್ಕಾರ ಒಂದಿಷ್ಟು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಮುಂದಾಗಿತ್ತು. ಸಿದ್ದರಾಮಯ್ಯನವರೇ ಸ್ವತಃ ಈ ಒಂದು ಕೆರೆಗೆ ಬಾಗಿನನ್ನು ಬಿಟ್ಟಿದ್ದರು. ಆ ಸಮಯದಲ್ಲಿ ಒಂದು ಗ್ಲಾಸ್ ಹೌಸ್ ನಿರ್ಮಾಣ ಮಾಡಲಿಕ್ಕೂ ಮುಂದಾಗಿದ್ದರು. ಕೋಟ್ಯಾಂತರ ರೂಪಾಯಿ ಹಣವನ್ನು ಗ್ಲಾಸ್ ಹೌಸ್ ನಿರ್ಮಾಣ ಮಾಡಲಿಕ್ಕೆ ಹಾಕುವ ಮುಖಾಂತರ ವಿಚಾರ ಮಾಡಿದರು. ಅದಾದ ಬಳಿಕ ಹಣವನ್ನು ಈ ಕೆರೆಯಲ್ಲಿ ಹುಣಸೆಹಣ್ಣು ತೊಳೆದುಬಿಟ್ರು ಅಂತಲೇ ಹೇಳ್ಬೋದು. ಸದ್ಯಕ್ಕೆ ನೋಡ್ತಿರೋ ಹಾಗೆ ದೂರದಲ್ಲಿ ಕಾಣ್ತಿರೋ ಗಿಡಮರಗಳು ಏನು ಬೆಳೆದಿದ್ದಾವೆ ಅದು ಹೆಗ್ಗೆರೆಯ ನದಿ ಕೆರೆಯಲ್ಲಿ ಗ್ಲಾಸ್ ಹೌಸ್ ನಿರ್ಮಾಣ ಮಾಡಿದರು. ಸದ್ಯದಲ್ಲಿ ನೋಡ್ತಿರುವಂಥ ಹಾಗೆ ವಿಶಾಲವಾದ ಕೆರೆ ಇದು. ಬೇಸಿಗೆ ಕಾಲದಲ್ಲಿ ಹಾವೇರಿ ನಗರದ ಜನರಿಗೆ ನೀರಿನ ಸಮಸ್ಯೆ ಬರಲ್ಲ ಈ ಕೆರೆ ತುಂಬಿದರೆ. ಹೀಗಾಗಿ ಇನ್ನೂ ಹೂಳೆತ್ತುವ ಕಾರ್ಯವನ್ನು ಕೂಡ ಮಾಡ್ತಾ ಇಲ್ಲ, ಒತ್ತುವರಿ ಮಾಡುವ ಕೆಲಸವನ್ನು ಮಾಡ್ತಿದ್ರು, ಅದನ್ನು ಕೂಡ ಸರಿ ಮಾಡ್ತಾ ಇಲ್ಲ. ನಾನು ನಮ್ಮ ಶಂಕರ್ ತೋರಿಸ್ತಾ ಹೋಗ್ತೀನಿ. ಬಲಭಾಗದಲ್ಲಿರುವಂತಹ ಏನು ಅಂದರೆ ಜಾಕ್ವೆಲ್ ಇದೆ. ಹಾವೇರಿ ನಗರದಿಂದ ಪ್ರಮುಖವಾಗಿ ಈ ಒಂದು ಕೆರೆಯಿಂದ ಅಂದರೆ ಐತಿಹಾಸಿಕ ಹೆಗ್ಗೆರೆ ಕೆರೆಯಿಂದ ಈ ಕೆರೆಯಿಂದ ಪ್ರಮುಖವಾಗಿ ಹಾವೇರಿ ನಗರಕ್ಕೆ ನೀರನ್ನು ಕೊಡೋರಿಗೆ ಮಾಡಿದಂಥ ಜಾಕ್ವೆಲ್ ಕೂಡ ಇರುವಂಥದ್ದು. ಇನ್ನು ತುಂಗಭದ್ರಾ ನದಿ ಸೇರಲಿಕ್ಕೆ ಕೂಡ ಅಂದರೆ ತುಂಬಿ ಹರಿದರೆ ಕೋಡಿ ಬಿದ್ದರೆ ಒಂದು ವೇಳೆ ಅದಕ್ಕೂ ಕೂಡ ಅವಕಾಶ ಮಾಡಿರುವಂಥದ್ದು. ಇದೆಲ್ಲವನ್ನು ಮಾಡಿದ್ರೂ ಕೂಡ ಅಕ್ಕಪಕ್ಕದ ಜನರು ಅಂದರೆ ಸ್ಥಳೀಯವಾಗಿರುವಂಥ ಜನರು ಹೆಗ್ಗೆರೆ ಕೆರೆಯನ್ನು ಒಂದಿಷ್ಟು ಒತ್ತುವರಿ ಮಾಡ್ಕೊಳ್ತಾ ಇದ್ದಾರೆ. ಬರ್ತಾ ಇದರ ಎಕರೆ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಪ್ರಮುಖವಾಗಿ ಈಗ 613 ಚಿಲ್ಲರೆ ಅಷ್ಟು ಮಾತ್ರ ಉಳಿದಿದೆ. ಹೀಗೆ ಮುಂದುವರಿಸ್ಕೊಂಡು ಹೋದರೆ ಈ ಕೆರೆ ಸಂಪೂರ್ಣವಾಗಿ ನಶಿಸುವ ಕಾರ್ಯ ನಡೆಯಲಿಕ್ಕೆ ಮುಂದಾಗುತ್ತೆ. ಹೀಗಾಗಿ ಇದನ್ನು ಈಗಲೇ ಹಡ್ಬಸ್ ಮಾಡಬೇಕು. ಅದರ ಜೊತೆಗೆ ಸುತ್ತ ಈ ಕೆರೆ ಸುತ್ತ ಕಾಂಪೌಂಡ್ ನಿರ್ಮಾಣ ಮಾಡಬೇಕು ಮತ್ತು ಕೆರೆಯನ್ನು ಹೂಳೆತ್ತಬೇಕು ಅನ್ನೋದು ಸ್ಥಳೀಯ ಜನರು ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಈ ಕೆರೆ ಈಗ ಯಾವುದೇ ಅಂದರೆ ನೀರನ್ನು ಬಳಕೆ ಮಾಡ್ಕೊಳ್ತೀವಿ ಅನ್ನೋದನ್ನು ಹೊರತುಪಡಿಸಿದರೆ ಯಾವುದೂ ಕೂಡ ಇಲ್ಲಿ ಅಂದರೆ ಕೆಲಸವನ್ನು ಮಾಡಲಿಕ್ಕೆ ಮುಂದಾಗ್ತಾ ಇಲ್ಲ ಅನ್ನೋದು ರೈತರು ಹೇಳ್ತಾ ಇರುವಂಥದ್ದು. ಜೊತೆಗೆ ಒಂದಿಷ್ಟು ವ್ಯವಸ್ಥೆ ಅಂತಂದರೆ ಇಲ್ಲಿ ಕೆರೆಯನ್ನು ಸಂಪೂರ್ಣವಾಗಿ ಹದ್ಬಸ್ ಮಾಡಬೇಕು, ಕಾಂಪೌಂಡ್ಗಳ ನಿರ್ಮಾಣ ಆಗಬೇಕು ಮತ್ತು ಹೂಳೆತ್ತಬೇಕು. ಈ ಕೆರೆಯಿಂದ ನಗರದ ಜನರಿಗೆ ನೀರು ಉಣಿಸೋ ಕೆಲಸ ಏನಾಗುತ್ತೆ ಅದು ಮುಂದುವರಿಬೇಕು ಅನ್ನೋದು ಜನರ ಆಶೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ ಹಾವೇರಿ. ನಾನಿವತ್ತು ಹಾವೇರಿ ನಗರದ ಐತಿಹಾಸಿಕ ಹೆಗ್ಗೆರೆ ಕೆರೆ ಹತ್ರ ಇದ್ದೇನೆ. ಪ್ರಮುಖವಾಗಿ ನನ್ನ ಶಂಕರ್ ತೋರಿಸ್ತಾ ಹೋಗ್ತಾರೆ. ಇದೇನು ಕಾಣ್ತದೆ ಹೆಗ್ಗೆರೆ ಕೆರೆ. ಇದು ಬೇಸಿಗೆ ಕಾಲದಲ್ಲಿ ಹಾವೇರಿ ನಗರದ ಜನರಿಗೆ ನೀರು ಉಣಿಸುವಲಿಕ್ಕೆ ಇರುವಂಥ ಏಕೈಕ ಕೆರೆ ಅಂದರೆ ಈ ಹೆಗ್ಗೆರೆ ಕೆರೆ ಅನ್ಬೋದು. ಇದು ಚೋಳರ ಕಾಲದಲ್ಲಿ ಸರಿಸುಮಾರು 1250 ಎಕರೆಯಷ್ಟು ಇತ್ತು ಅಂತ ಹೇಳಾಗ್ತದೆ. ತದನಂತರ ಒಂದಿಷ್ಟು ಜನ ಹೇಳೋ ಪ್ರಕಾರ 950 ಎಕರೆ ಇತ್ತು ಅಂತೇಳಿ 3 ಉತ್ತಾರಗಳು ಇದು ಹುಟ್ಕೊಂಡಿರುವಂಥದ್ದು. ಆದರೆ ಈ ಕೆರೆಯನ್ನು ಒತ್ತುವರಿ ಮಾಡ್ತಾ ಇದ್ದಾರೆ. ಹೀಗಾಗಿ ಸದ್ಯ 3 ಭಾಗಗಳಾಗಿ 210, 19 ಎಕರೆ ಲೆಕ್ಕದಲ್ಲಿ ಕೆರೆ ತೋರಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಸರ್ಕಾರ ಒಂದಿಷ್ಟು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಮುಂದಾಗಿತ್ತು. ಸಿದ್ದರಾಮಯ್ಯನವರೇ ಸ್ವತಃ ಈ ಒಂದು ಕೆರೆಗೆ ಬಾಗಿನನ್ನು ಬಿಟ್ಟಿದ್ದರು. ಆ ಸಮಯದಲ್ಲಿ ಒಂದು ಗ್ಲಾಸ್ ಹೌಸ್ ನಿರ್ಮಾಣ ಮಾಡಲಿಕ್ಕೂ ಮುಂದಾಗಿದ್ದರು. ಕೋಟ್ಯಾಂತರ ರೂಪಾಯಿ ಹಣವನ್ನು ಗ್ಲಾಸ್ ಹೌಸ್ ನಿರ್ಮಾಣ ಮಾಡಲಿಕ್ಕೆ ಹಾಕುವ ಮುಖಾಂತರ ವಿಚಾರ ಮಾಡಿದರು. ಅದಾದ ಬಳಿಕ ಹಣವನ್ನು ಈ ಕೆರೆಯಲ್ಲಿ ಹುಣಸೆಹಣ್ಣು ತೊಳೆದುಬಿಟ್ರು ಅಂತಲೇ ಹೇಳ್ಬೋದು. ಸದ್ಯಕ್ಕೆ ನೋಡ್ತಿರೋ ಹಾಗೆ ದೂರದಲ್ಲಿ ಕಾಣ್ತಿರೋ ಗಿಡಮರಗಳು ಏನು ಬೆಳೆದಿದ್ದಾವೆ ಅದು ಹೆಗ್ಗೆರೆಯ ನದಿ ಕೆರೆಯಲ್ಲಿ ಗ್ಲಾಸ್ ಹೌಸ್ ನಿರ್ಮಾಣ ಮಾಡಿದರು. ಸದ್ಯದಲ್ಲಿ ನೋಡ್ತಿರುವಂಥ ಹಾಗೆ ವಿಶಾಲವಾದ ಕೆರೆ ಇದು. ಬೇಸಿಗೆ ಕಾಲದಲ್ಲಿ ಹಾವೇರಿ ನಗರದ ಜನರಿಗೆ ನೀರಿನ ಸಮಸ್ಯೆ ಬರಲ್ಲ ಈ ಕೆರೆ ತುಂಬಿದರೆ. ಹೀಗಾಗಿ ಇನ್ನೂ ಹೂಳೆತ್ತುವ ಕಾರ್ಯವನ್ನು ಕೂಡ ಮಾಡ್ತಾ ಇಲ್ಲ, ಒತ್ತುವರಿ ಮಾಡುವ ಕೆಲಸವನ್ನು ಮಾಡ್ತಿದ್ರು, ಅದನ್ನು ಕೂಡ ಸರಿ ಮಾಡ್ತಾ ಇಲ್ಲ. ನಾನು ನಮ್ಮ ಶಂಕರ್ ತೋರಿಸ್ತಾ ಹೋಗ್ತೀನಿ. ಬಲಭಾಗದಲ್ಲಿರುವಂತಹ ಏನು ಅಂದರೆ ಜಾಕ್ವೆಲ್ ಇದೆ. ಹಾವೇರಿ ನಗರದಿಂದ ಪ್ರಮುಖವಾಗಿ ಈ ಒಂದು ಕೆರೆಯಿಂದ ಅಂದರೆ ಐತಿಹಾಸಿಕ ಹೆಗ್ಗೆರೆ ಕೆರೆಯಿಂದ ಈ ಕೆರೆಯಿಂದ ಪ್ರಮುಖವಾಗಿ ಹಾವೇರಿ ನಗರಕ್ಕೆ ನೀರನ್ನು ಕೊಡೋರಿಗೆ ಮಾಡಿದಂಥ ಜಾಕ್ವೆಲ್ ಕೂಡ ಇರುವಂಥದ್ದು. ಇನ್ನು ತುಂಗಭದ್ರಾ ನದಿ ಸೇರಲಿಕ್ಕೆ ಕೂಡ ಅಂದರೆ ತುಂಬಿ ಹರಿದರೆ ಕೋಡಿ ಬಿದ್ದರೆ ಒಂದು ವೇಳೆ ಅದಕ್ಕೂ ಕೂಡ ಅವಕಾಶ ಮಾಡಿರುವಂಥದ್ದು. ಇದೆಲ್ಲವನ್ನು ಮಾಡಿದ್ರೂ ಕೂಡ ಅಕ್ಕಪಕ್ಕದ ಜನರು ಅಂದರೆ ಸ್ಥಳೀಯವಾಗಿರುವಂಥ ಜನರು ಹೆಗ್ಗೆರೆ ಕೆರೆಯನ್ನು ಒಂದಿಷ್ಟು ಒತ್ತುವರಿ ಮಾಡ್ಕೊಳ್ತಾ ಇದ್ದಾರೆ. ಬರ್ತಾ ಇದರ ಎಕರೆ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಪ್ರಮುಖವಾಗಿ ಈಗ 613 ಚಿಲ್ಲರೆ ಅಷ್ಟು ಮಾತ್ರ ಉಳಿದಿದೆ. ಹೀಗೆ ಮುಂದುವರಿಸ್ಕೊಂಡು ಹೋದರೆ ಈ ಕೆರೆ ಸಂಪೂರ್ಣವಾಗಿ ನಶಿಸುವ ಕಾರ್ಯ ನಡೆಯಲಿಕ್ಕೆ ಮುಂದಾಗುತ್ತೆ. ಹೀಗಾಗಿ ಇದನ್ನು ಈಗಲೇ ಹಡ್ಬಸ್ ಮಾಡಬೇಕು. ಅದರ ಜೊತೆಗೆ ಸುತ್ತ ಈ ಕೆರೆ ಸುತ್ತ ಕಾಂಪೌಂಡ್ ನಿರ್ಮಾಣ ಮಾಡಬೇಕು ಮತ್ತು ಕೆರೆಯನ್ನು ಹೂಳೆತ್ತಬೇಕು ಅನ್ನೋದು ಸ್ಥಳೀಯ ಜನರು ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಈ ಕೆರೆ ಈಗ ಯಾವುದೇ ಅಂದರೆ ನೀರನ್ನು ಬಳಕೆ ಮಾಡ್ಕೊಳ್ತೀವಿ ಅನ್ನೋದನ್ನು ಹೊರತುಪಡಿಸಿದರೆ ಯಾವುದೂ ಕೂಡ ಇಲ್ಲಿ ಅಂದರೆ ಕೆಲಸವನ್ನು ಮಾಡಲಿಕ್ಕೆ ಮುಂದಾಗ್ತಾ ಇಲ್ಲ ಅನ್ನೋದು ರೈತರು ಹೇಳ್ತಾ ಇರುವಂಥದ್ದು. ಜೊತೆಗೆ ಒಂದಿಷ್ಟು ವ್ಯವಸ್ಥೆ ಅಂತಂದರೆ ಇಲ್ಲಿ ಕೆರೆಯನ್ನು ಸಂಪೂರ್ಣವಾಗಿ ಹದ್ಬಸ್ ಮಾಡಬೇಕು, ಕಾಂಪೌಂಡ್ಗಳ ನಿರ್ಮಾಣ ಆಗಬೇಕು ಮತ್ತು ಹೂಳೆತ್ತಬೇಕು. ಈ ಕೆರೆಯಿಂದ ನಗರದ ಜನರಿಗೆ ನೀರು ಉಣಿಸೋ ಕೆಲಸ ಏನಾಗುತ್ತೆ ಅದು ಮುಂದುವರಿಬೇಕು ಅನ್ನೋದು ಜನರ ಆಶೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ ಹಾವೇರಿ. ನಾನಿವತ್ತು ಹಾವೇರಿ ನಗರದ ಐತಿಹಾಸಿಕ ಹೆಗ್ಗೆರೆ ಕೆರೆ ಹತ್ರ ಇದ್ದೇನೆ. ಪ್ರಮುಖವಾಗಿ ನನ್ನ ಶಂಕರ್ ತೋರಿಸ್ತಾ ಹೋಗ್ತಾರೆ. ಇದೇನು ಕಾಣ್ತದೆ ಹೆಗ್ಗೆರೆ ಕೆರೆ. ಇದು ಬೇಸಿಗೆ ಕಾಲದಲ್ಲಿ ಹಾವೇರಿ ನಗರದ ಜನರಿಗೆ
ನೀರು ಉಣಿಸುವಲಿಕ್ಕೆ ಇರುವಂಥ ಏಕೈಕ ಕೆರೆ ಅಂದರೆ ಈ ಹೆಗ್ಗೆರೆ ಕೆರೆ ಅನ್ಬೋದು. ಇದು ಚೋಳರ ಕಾಲದಲ್ಲಿ ಸರಿಸುಮಾರು 1250 ಎಕರೆಯಷ್ಟು ಇತ್ತು ಅಂತ ಹೇಳಾಗ್ತದೆ. ತದನಂತರ ಒಂದಿಷ್ಟು ಜನ ಹೇಳೋ ಪ್ರಕಾರ 950 ಎಕರೆ ಇತ್ತು ಅಂತೇಳಿ 3 ಉತ್ತಾರಗಳು ಇದು ಹುಟ್ಕೊಂಡಿರುವಂಥದ್ದು. ಆದರೆ ಈ ಕೆರೆಯನ್ನು ಒತ್ತುವರಿ ಮಾಡ್ತಾ ಇದ್ದಾರೆ. ಹೀಗಾಗಿ ಸದ್ಯ 3 ಭಾಗಗಳಾಗಿ 210-19 ಎಕರೆ ಲೆಕ್ಕದಲ್ಲಿ ಕೆರೆ ತೋರಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಸರ್ಕಾರ ಒಂದಿಷ್ಟು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಮುಂದಾಗಿತ್ತು. ಸಿದ್ದರಾಮಯ್ಯನವರೇ ಸ್ವತಃ ಈ ಒಂದು ಕೆರೆಗೆ ಬಾಗಿನನ್ನು ಬಿಟ್ಟಿದ್ದರು. ಆ ಸಮಯದಲ್ಲಿ ಒಂದು ಗ್ಲಾಸ್ ಹೌಸ್ ನಿರ್ಮಾಣ ಮಾಡಲಿಕ್ಕೂ ಮುಂದಾಗಿದ್ದರು. ಕೋಟ್ಯಾಂತರ ರೂಪಾಯಿ ಹಣವನ್ನು ಗ್ಲಾಸ್ ಹೌಸ್ ನಿರ್ಮಾಣ ಮಾಡಲಿಕ್ಕೆ ಹಾಕುವ ಮುಖಾಂತರ ವಿಚಾರ ಮಾಡಿದರು. ಅದಾದ ಬಳಿಕ ಹಣವನ್ನು ಈ ಕೆರೆಯಲ್ಲಿ ಹುಣಸೆಹಣ್ಣು ತೊಳೆದುಬಿಟ್ರು ಅಂತಲೇ ಹೇಳ್ಬೋದು. ಸದ್ಯಕ್ಕೆ ನೋಡ್ತಿರೋ ಹಾಗೆ ದೂರದಲ್ಲಿ ಕಾಣ್ತಿರೋ ಗಿಡಮರಗಳು ಏನು ಬೆಳೆದಿದ್ದಾವೆ ಅದು ಹೆಗ್ಗೆರೆಯ ನದಿ ಕೆರೆಯಲ್ಲಿ ಗ್ಲಾಸ್ ಹೌಸ್ ನಿರ್ಮಾಣ ಮಾಡಿದರು. ಸದ್ಯದಲ್ಲಿ ನೋಡ್ತಿರುವಂಥ ಹಾಗೆ ವಿಶಾಲವಾದ ಕೆರೆ ಇದು. ಬೇಸಿಗೆ ಕಾಲದಲ್ಲಿ ಹಾವೇರಿ ನಗರದ ಜನರಿಗೆ ನೀರಿನ ಸಮಸ್ಯೆ ಬರಲ್ಲ ಈ ಕೆರೆ ತುಂಬಿದರೆ. ಹೀಗಾಗಿ ಇನ್ನು ಹೂಳೆತ್ತುವ ಕಾರ್ಯವನ್ನು ಕೂಡ ಮಾಡ್ತಾಯಿಲ್ಲ, ಒತ್ತುವರಿ ಮಾಡುವ ಕೆಲಸವನ್ನು ಮಾಡ್ತಿದ್ರು, ಅದನ್ನು ಕೂಡ ಸರಿ ಮಾಡ್ತಾಯಿಲ್ಲ. ನಾನು ನಮ್ಮ ಶಂಕ ತೋರಿಸ್ತಾ ಹೋಗ್ತೀನಿ. ಬಲಭಾಗದಲ್ಲಿರುವಂತಹ ಏನು ಅಂದರೆ ಜಾಕ್ವೆಲ್ ಇದೆ. ಹಾವೇರಿ ನಗರದಿಂದ ಪ್ರಮುಖವಾಗಿ ಈ ಒಂದು ಕೆರೆಯಿಂದ ಅಂದರೆ ಐತಿಹಾಸಿಕ ಹೆಗ್ಗೆರೆ ಕೆರೆಯಿಂದ ಈ ಕೆರೆಯಿಂದ ಪ್ರಮುಖವಾಗಿ ಹಾವೇರಿ ನಗರಕ್ಕೆ ನೀರನ್ನು ಕೊಡೋರಿಗೆ ಮಾಡಿದಂಥ ಜಾಕ್ವೆಲ್ ಕೂಡ ಇರುವಂಥದ್ದು. ಇನ್ನು ತುಂಗಭದ್ರಾ ನದಿ ಸೇರಲಿಕ್ಕೆ ಕೂಡ ಅಂದರೆ ತುಂಬಿ ಹರಿದರೆ ಕೋಡಿ ಬಿದ್ದರೆ ಒಂದು ವೇಳೆ ಅದಕ್ಕೂ ಕೂಡ ಅವಕಾಶ ಮಾಡಿರುವಂಥದ್ದು. ಇದೆಲ್ಲವನ್ನು ಮಾಡಿದ್ರೂ ಕೂಡ ಅಕ್ಕಪಕ್ಕದ ಜನರು ಅಂದರೆ ಸ್ಥಳೀಯವಾಗಿರುವಂಥ ಜನರು ಹೆಗ್ಗೆರೆ ಕೆರೆಯನ್ನು ಒಂದಿಷ್ಟು ಒತ್ತುವರಿ ಮಾಡ್ಕೊಳ್ತಾ ಇದ್ದಾರೆ. ಬರ್ಬರ್ತಾ ಇದರ ಎಕರೆ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಪ್ರಮುಖವಾಗಿ ಈಗ 613 ಚಿಲ್ಲರೆ ಅಷ್ಟು ಮಾತ್ರ ಉಳಿದಿದೆ. ಹೀಗೆ ಮುಂದುವರ್ಸ್ಕೊಂಡು ಹೋದರೆ ಈ ಕೆರೆ ಸಂಪೂರ್ಣವಾಗಿ ನಶಿಸುವ ಕಾರ್ಯ ನಡೆಯಲಿಕ್ಕೆ ಮುಂದಾಗುತ್ತೆ. ಹೀಗಾಗಿ ಇದನ್ನು ಈಗಲೇ ಹಡ್ಬಸ್ ಮಾಡಬೇಕು. ಅದರ ಜೊತೆಗೆ ಈ ಕೆರೆ ಸುತ್ತ ಕಾಂಪೌಂಡ್ ನಿರ್ಮಾಣ ಮಾಡಬೇಕು ಮತ್ತು ಕೆರೆಯನ್ನು ಹೂಳೆತ್ತಬೇಕು ಅನ್ನೋದು ಸ್ಥಳೀಯ ಜನರು ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಈ ಕೆರೆ ಈಗ ಯಾವುದೇ ಅಂದರೆ ನೀರನ್ನು ಬಳಕೆ ಮಾಡ್ಕೊಳ್ತೀವಿ ಅನ್ನೋದನ್ನು ಹೊರತುಪಡಿಸಿದರೆ ಯಾವುದೂ ಕೂಡ ಇಲ್ಲಿ ಅಂದರೆ ಕೆಲಸವನ್ನು ಮಾಡಲಿಕ್ಕೆ ಮುಂದಾಗ್ತಾ ಇಲ್ಲ ಅನ್ನೋದು ರೈತರು ಹೇಳ್ತಾ ಇರುವಂಥದ್ದು. ಜೊತೆಗೆ ಒಂದಿಷ್ಟು ವ್ಯವಸ್ಥೆ ಅಂತಂದರೆ ಇಲ್ಲಿ ಕೆರೆಯನ್ನು ಸಂಪೂರ್ಣವಾಗಿ ಹದ್ಬಸ್ ಮಾಡಬೇಕು, ಕಾಂಪೌಂಡ್ಗಳ ನಿರ್ಮಾಣ ಆಗಬೇಕು ಮತ್ತು ಹೂಳೆತ್ತಬೇಕು. ಈ ಕೆರೆಯಿಂದ ನಗರದ ಜನರಿಗೆ ನೀರು ಉಣಿಸೋ ಕೆಲಸ ಏನಾಗುತ್ತೆ ಅದು ಮುಂದುವರಿಬೇಕು ಅನ್ನೋದು ಜನರ ಆಶೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶೇಖರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ ಹಾವೇರಿ. ನಾನಿವತ್ತು ಹಾವೇರಿ ನಗರದ ಐತಿಹಾಸಿಕ ಹೆಗ್ಗೆರೆ ಕೆರೆ ಹತ್ರ ಇದ್ದೇನೆ. ಪ್ರಮುಖವಾಗಿ ನನ್ನ ಶಂಕರ್ ತೋರಿಸ್ತಾ ಹೋಗ್ತಾರೆ. ಇದೇನು ಕಾಣ್ತದೆ ಹೆಗ್ಗೆರೆ ಕೆರೆ ಇದು. ಬೇಸಿಗೆ ಕಾಲದಲ್ಲಿ ಹಾವೇರಿ ನಗರದ ಜನರಿಗೆ ನೀರು ಉಣಿಸುವಲಿಕ್ಕೆ ಇರುವಂಥ ಏಕೈಕ ಕೆರೆ ಅಂದರೆ ಈ ಹೆಗ್ಗೆರೆ ಕೆರೆ ಅನ್ಬೋದು. ಇದು ಚೋಳರ ಕಾಲದಲ್ಲಿ ಸರಿಸುಮಾರು 1250 ಎಕರೆಯಷ್ಟು ಇತ್ತು ಅಂತ ಹೇಳಾಗ್ತದೆ. ತದನಂತರ ಒಂದಿಷ್ಟು ಜನ ಹೇಳೋ ಪ್ರಕಾರ 950 ಎಕರೆ ಇತ್ತು ಅಂತೇಳಿ 3 ಉತ್ತಾರಗಳು ಇದು ಹುಟ್ಕೊಂಡಿರುವಂಥದ್ದು. ಆದರೆ ಈ ಕೆರೆಯನ್ನು ಒತ್ತುವರಿ ಮಾಡ್ತಾ ಇದ್ದಾರೆ. ಹೀಗಾಗಿ ಸದ್ಯ 3 ಭಾಗಗಳಾಗಿ 210-19 ಎಕರೆ ಲೆಕ್ಕದಲ್ಲಿ ಕೆರೆ ತೋರಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಸರ್ಕಾರ ಒಂದಿಷ್ಟು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಮುಂದಾಗಿತ್ತು. ಸಿದ್ದರಾಮಯ್ಯನವರೇ ಸ್ವತಃ ಈ ಒಂದು ಕೆರೆಗೆ ಬಾಗಿನನ್ನು ಬಿಟ್ಟಿದ್ದರು. ಆ ಸಮಯದಲ್ಲಿ ಒಂದು ಗ್ಲಾಸ್ ಹೌಸ್ ನಿರ್ಮಾಣ ಮಾಡಲಿಕ್ಕೂ ಮುಂದಾಗಿದ್ದರು. ಕೋಟ್ಯಾಂತರ ರೂಪಾಯಿ ಹಣವನ್ನು ಗ್ಲಾಸ್ ಹೌಸ್ ನಿರ್ಮಾಣ ಮಾಡಲಿಕ್ಕೆ ಹಾಕುವ ಮುಖಾಂತರ ವಿಚಾರ ಮಾಡಿದರು. ಅದಾದ ಬಳಿಕ ಹಣವನ್ನು ಈ ಕೆರೆಯಲ್ಲಿ ಹುಣಸೆಹಣ್ಣು ತೊಳೆದುಬಿಟ್ರು ಅಂತಲೇ ಹೇಳ್ಬೋದು. ಸದ್ಯಕ್ಕೆ ನೋಡ್ತಿರೋ ಹಾಗೆ ದೂರದಲ್ಲಿ ಕಾಣ್ತಿರೋ ಗಿಡಮರಗಳು ಏನು ಬೆಳೆದಿದ್ದಾವೆ ಅದು ಹೆಗ್ಗೆರೆಯ ನದಿ ಕೆರೆಯಲ್ಲಿ ಗ್ಲಾಸ್ ಹೌಸ್ ನಿರ್ಮಾಣ ಮಾಡಿದರು. ಸದ್ಯದಲ್ಲಿ ನೋಡ್ತಿರುವಂಥ ಹಾಗೆ ವಿಶಾಲವಾದ ಕೆರೆ ಇದು. ಬೇಸಿಗೆ ಕಾಲದಲ್ಲಿ ಹಾವೇರಿ ನಗರದ ಜನರಿಗೆ ನೀರಿನ ಸಮಸ್ಯೆ ಬರಲ್ಲ ಈ ಕೆರೆ ತುಂಬಿದರೆ. ಹೀಗಾಗಿ ಇನ್ನು ಹೂಳೆತ್ತುವ ಕಾರ್ಯವನ್ನು ಕೂಡ ಮಾಡ್ತಾಯಿಲ್ಲ, ಒತ್ತುವರಿ ಮಾಡುವ ಕೆಲಸವನ್ನು ಮಾಡ್ತಿದ್ರು, ಅದನ್ನು ಕೂಡ ಸರಿ ಮಾಡ್ತಾಯಿಲ್ಲ. ನಾನು ನಮ್ಮ ಶಂಕ ತೋರಿಸ್ತಾ ಹೋಗ್ತೀನಿ. ಬಲಭಾಗದಲ್ಲಿರುವಂತಹ ಏನು ಅಂದರೆ ಜಾಕ್ವೆಲ್ ಇದೆ. ಹಾವೇರಿ ನಗರದಿಂದ ಪ್ರಮುಖವಾಗಿ ಈ ಒಂದು ಕೆರೆಯಿಂದ ಅಂದರೆ ಐತಿಹಾಸಿಕ ಹೆಗ್ಗೆರೆ ಕೆರೆಯಿಂದ ಈ ಕೆರೆಯಿಂದ ಪ್ರಮುಖವಾಗಿ ಹಾವೇರಿ ನಗರಕ್ಕೆ ನೀರನ್ನು ಕೊಡೋರಿಗೆ ಮಾಡಿದಂಥ ಜಾಕ್ವೆಲ್ ಕೂಡ ಇರುವಂಥದ್ದು. ಇನ್ನು ತುಂಗಭದ್ರಾ ನದಿ ಸೇರಲಿಕ್ಕೆ ಕೂಡ ಅಂದರೆ ತುಂಬಿ ಹರಿದರೆ ಕೋಡಿ ಬಿದ್ದರೆ ಒಂದು ವೇಳೆ ಅದಕ್ಕೂ ಕೂಡ ಅವಕಾಶ ಮಾಡಿರುವಂಥದ್ದು. ಇದೆಲ್ಲವನ್ನು ಮಾಡಿದ್ರೂ ಕೂಡ ಅಕ್ಕಪಕ್ಕದ ಜನರು ಅಂದರೆ ಸ್ಥಳೀಯವಾಗಿರುವಂಥ ಜನರು ಹೆಗ್ಗೆರೆ ಕೆರೆಯನ್ನು ಒಂದಿಷ್ಟು ಒತ್ತುವರಿ ಮಾಡ್ಕೊಳ್ತಾ ಇದ್ದಾರೆ. ಬರ್ಬರ್ತಾ ಇದರ ಎಕರೆ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಪ್ರಮುಖವಾಗಿ ಈಗ 613 ಚಿಲ್ಲರೆ ಅಷ್ಟು ಮಾತ್ರ ಉಳಿದಿದೆ. ಹೀಗೆ ಮುಂದುವರ್ಸ್ಕೊಂಡು ಹೋದರೆ ಈ ಕೆರೆ ಸಂಪೂರ್ಣವಾಗಿ ನಶಿಸುವ ಕಾರ್ಯ ನಡೆಯಲಿಕ್ಕೆ ಮುಂದಾಗುತ್ತೆ. ಹೀಗಾಗಿ ಇದನ್ನು ಈಗಲೇ ಹಡ್ಬಸ್ ಮಾಡಬೇಕು. ಅದರ ಜೊತೆಗೆ ಈ ಕೆರೆ ಸುತ್ತ ಕಾಂಪೌಂಡ್ ನಿರ್ಮಾಣ ಮಾಡಬೇಕು ಮತ್ತು ಕೆರೆಯನ್ನು ಹೂಳೆತ್ತಬೇಕು ಅನ್ನೋದು ಸ್ಥಳೀಯ ಜನರು ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಈ ಕೆರೆ ಈಗ ಯಾವುದೇ ಅಂದರೆ ನೀರನ್ನು ಬಳಕೆ ಮಾಡ್ಕೊಳ್ತೀವಿ ಅನ್ನೋದನ್ನು ಹೊರತುಪಡಿಸಿದರೆ ಯಾವುದೂ ಕೂಡ ಇಲ್ಲಿ ಅಂದರೆ ಕೆಲಸವನ್ನು ಮಾಡಲಿಕ್ಕೆ ಮುಂದಾಗ್ತಾ ಇಲ್ಲ ಅನ್ನೋದು ರೈತರು ಹೇಳ್ತಾ ಇರುವಂಥದ್ದು. ಜೊತೆಗೆ ಒಂದಿಷ್ಟು ವ್ಯವಸ್ಥೆ ಅಂತಂದರೆ ಇಲ್ಲಿ ಕೆರೆಯನ್ನು ಸಂಪೂರ್ಣವಾಗಿ ಹದ್ಬಸ್ ಮಾಡಬೇಕು, ಕಾಂಪೌಂಡ್ಗಳ ನಿರ್ಮಾಣ ಆಗಬೇಕು ಮತ್ತು ಹೂಳೆತ್ತಬೇಕು. ಈ ಕೆರೆಯಿಂದ ನಗರದ ಜನರಿಗೆ ನೀರು ಉಣಿಸೋ ಕೆಲಸ ಏನಾಗುತ್ತೆ ಅದು ಮುಂದುವರಿಬೇಕು ಅನ್ನೋದು ಜನರ ಆಶೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶೇಖರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ ಹಾವೇರಿ.